ಹೂವ ತನ್ನಿರಿ ಎಲ್ಲರೂ ಹೂವ ತನ್ನಿರಿ, ಎಲ್ಲ ಹೂವ ತನ್ನಿರಿ. ಪಾದ ಪೂಜೆಯ ಮಾಡೋಣ, ಗುರುಪಾದ ಪೂಜೆಯ ಮಾಡೋಣ. ಪಾದ ಪೂಜೆಯ ಮಾಡೋಣ, ಗುರುಪಾದ ಪೂಜೆಯ ಮಾಡೋಣ. ಹೂವ ತನ್ನಿರಿ ಎಲ್ಲರೂ ಹೂವ ತನ್ನಿರಿ, ಎಲ್ಲ ಹೂವ ತನ್ನಿರಿ. ತೋಂಟದಾರ್ಯನೇ ಸಲಹು, ಯೋಗಿ ವರ್ಯನೇ ಸಲಹು. ತೋಂಟದಾರ್ಯನೇ ಸಲಹು, ಯೋಗಿ ವರ್ಯನೇ ಸಲಹು. ಸಿದ್ಧಲಿಂಗಯತಿ ಸಿದ್ಧಲಿಂಗಯತಿ ನೀನೇ ಎನಗೆ ಗತಿ. ರಕ್ಷಿಸೆಂದು ಬೇಡಿಕೊಳ್ಳುತ್ತಾ ಪಾದ ಪೂಜೆಯ ಮಾಡೋಣ, ಗುರುಪಾದ ಪೂಜೆಯ ಮಾಡೋಣ. ಹೂವ ತನ್ನಿರಿ ಎಲ್ಲರೂ ಹೂವ ತನ್ನಿರಿ, ಎಲ್ಲ ಹೂವ ತನ್ನಿರಿ. ಪಾದ ಪೂಜೆಯ ಮಾಡೋಣ, ಗುರುಪಾದ ಪೂಜೆಯ ಮಾಡೋಣ. ಹೂವ ತನ್ನಿರಿ ಎಲ್ಲರೂ ಹೂವ ತನ್ನಿರಿ, ಎಲ್ಲ ಹೂವ ತನ್ನಿರಿ. ಇಲ್ರಿ ಮತ್ತೆ 6ನೇ ತಾರೀಕಿಗೆ ಮದುವೆ ಆಯ್ತು, ಅಜ್ಜವ್ರು ಇನ್ನೂ ಬಂದಾರ ಇಲ್ಲ, ಮತ್ತೆ ನಮ್ಗೆ ಯಾವಾಗ ಆಶೀರ್ವಾದ ಮಾಡಿಸ್ತೀರಿ ಅಂತ ಅವ್ರು ಕೇಳಿದಾಗ ನಾನು ರಾತ್ರಿ 10 ಗಂಟೆಗೆ ಅವರಿಗೆ ಸಂಪರ್ಕನ ಮಾಡಿದ ನಂತರವಾಗಿ ಅವರು, ಯಾಕಂದ್ರೆ ಸುಮಾರು 10-11 ದಿವಸ ಪರಂತರವಾಗಿ ಸೊಲ್ಲಾಪುರ ಹೊಟಗಿ ಮಠದಲ್ಲಿ ತಪೋರತ್ನ ಯೋಗಿ ರಾಜೇಂದ್ರ ಶಿವಾಚಾರ್ಯ ಅಪ್ಪಾಜಿಯವರ ಅಲ್ಲಿ ನೂತನ ದೇವಾಲಯದ ಲೋಕಾರ್ಪಣೆ ಕಾರ್ಯಕ್ರಮ ಮತ್ತು ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮಕ್ಕೆ ಸುಮಾರು 4 ಜಗದ್ಗುರುಗಳನ್ನ ಆವಾಹಿಸಿ ಅಲ್ಲಿ ದೊಡ್ಡ ಕಾರ್ಯಕ್ರಮ ಮಾಡುವುದರಲ್ಲಿ ಅವರು ಯಶಸ್ವಿಯನ್ನಾಗಿ ಅಲ್ಲಿಂದ ಅವರು ನಮ್ಮ ಜಗದ್ಗುರುಗಳ ಬಂದ ಇಲ್ಲಿ ಪಾಠಶಾಲೆ ಬಿಸ್ನಳ್ಳಿ ಪಾಠಶಾಲೆ ಒಂದು ಕಾರ್ಯಕ್ರಮ, ಅದ್ರ ಜೊತೆಯಲ್ಲಿ ಹುಬ್ಳಿ ಮತ್ತು ಬಳ್ಳಾರಿಯ ಕಾರ್ಯಕ್ರಮ, ಹಾವೇರಿ ಡಿಸ್ಟ್ರಿಕ್ಟ್ ಎಲ್ಲ ಕಾರ್ಯಕ್ರಮ ಮುಗಿಸ್ಕೊಂಡು ಮತ್ತೆ ಅವರು ತಿರುಗಿಸೋ ಕೂಡ, ಯಾಕಂದ್ರೆ ನಮ್ಮ ಹಠಕ್ಕೆ ಅವರು ಇಲ್ಲ ಭಕ್ತರಿಗೆ ಇವತ್ತು ನಾನು ಕಾಯ್ತಾ ಇದ್ದಾರೆ ಅನ್ನುವಂತ ಒಂದು ಉದ್ದೇಶ ಇಟ್ಟುಕೊಂಡು ಆಯ್ತು ಒಂದು 10 ಎಲ್ಲ ಕಾರ್ಯಕ್ರಮ ಮಾಡ್ಬೇಕಾದ್ರೆ ಅವ್ರದೇ ಒಂದು ಆಶೀರ್ವಾದ ಅಂತ ನಾನು ಬಹಳ ಇಲ್ಲಿ ಪ್ರೀತಿಯಿಂದ ಹೇಳ್ಬೇಕಾಗ್ತದೆ. ಯಾಕಂದ್ರೆ ಇವತ್ತಿನ ವಿಶೇಷವಾಗಿ ಆ ವಧುವರರಿಗೆ ಆಶೀರ್ವಾದವನ್ನ ಮಾಡ್ಲಿಕ್ಕೆ ಜ್ಞಾನ ಸಿಂಹಾಸನ ಆದೀಶ್ವರ ಅವರ ಬಂಧು ಬಾಂಧವರಿಗೆ ದರ್ಶನವನ್ನು ಕೊಟ್ಟವ್ರು ಎಲ್ಲರಿಗೂ ಕೂಡ ಆಶೀರ್ವಾದವನ್ನು ಮಾಡ್ತಕ್ಕಂಥವ್ರು ಆಗಿದ್ದಾರೆ ಅನ್ನುವಂತ ಮಾತನ್ನು ಮಾತ್ರ ಗೊತ್ತಿಲ್ಲ.
ಆದ್ರೆ ರಾತ್ರಿ 10 ಗಂಟೆಗೆ ಅವರಿಗೆ ಅಪ್ಪಣೆ ಕೊಟ್ಟಾಗ ಬೆಳಗ್ಗೆ 11 ಗಂಟೆಗೆ ಅಷ್ಟೇ ಇಷ್ಟೊಂದೆಲ್ಲ ಕಾರ್ಯಕ್ರಮ ಏರ್ಪಾಡು ಮಾಡಿದ್ದಾರೆ. ಅವರು ಜೀವನ ಉದ್ದಕ್ಕೂ ಕೂಡ ಜಗದ್ಗುರು ಪಂಚಾಚಾರ್ಯರ ತಿಂಗಳುಗಳಿಂದ ನಾವು ಕಾಯ್ದ್ರು ಕೂಡ ಜಗದ್ಗುರು ಬರ್ಬೇಕಾದ್ರೆ ಬಹಳ ಅಪರೂಪ. ಯಾಕಂದ್ರೆ ಈ ಹೊಸದಾಗಿ ಜಗದ್ಗುರು ಮಹಾಪೀಠ ಅಲಂಕಾರ ಮಾಡೋದ್ರಿಂದ ಬಿಡುವು ಇಲ್ಲಾರಷ್ಟ ಕಾರ್ಯಕ್ರಮ ಆದರೂ ಕೂಡ ಎಲ್ಲರಿಗೆ ಅವರು ಅಲ್ಲಿ ಸಾಕ್ಷಿ ಆಗ್ತಾರೆ ಅನ್ನುವಂಥದ್ದಕ್ಕೆ ಇದೇ ಒಂದು ಕಾರ್ಯಕ್ರಮ ನಿಮಗೆಲ್ಲ ಸಾಕ್ಷಿ ಆಗ್ತದೆ ಬಂಧುಗಳೇ. ಯಾಕಂದ್ರೆ ನಿನ್ನೆ ರಾತ್ರಿ ಹೇಳಿ ಇವತ್ತು ಮತ್ತೆ 4 ಗಂಟೆ ಬರ್ತೀನಿ ಅಂದವ್ರು ಇವತ್ತು 3:30 ಗಂಟೆಗೆ ಆಗಮಿಸ್ತದಾರೆ. ಯಾಕಂದ್ರೆ ಅವ್ರ ಕಾರ್ಯಕ್ರಮ ಟೈಮ್ ಆತಂದ್ರೆ ಅಷ್ಟೇ ಕಟ್ಟುನಿಟ್ಟಾಗಿ ಪಾಲನೆ ಮಾಡ್ತಕ್ಕಂಥವ್ರು. ಅದಕ್ಕೆ ಅವರು ಎಷ್ಟೇ ಸ್ವಲ್ಪ ಸಮಯದಲ್ಲಿ ನಮಗೆ ಆಶೀರ್ವಾದ ಮಾಡಿದ್ರು ಕೂಡ ಅದು ಕಲಿಸಕ್ಕೆ 2 ಕಾಳು ಕೊಟ್ಟರೆ ಇಡೀ ಬಾಯಿ ತುಂಬ ಸಿಹಿ ಆಗುತ್ತದೆ. ಆ ನಿಟ್ಟಿನೊಳಗೆ ಅಪ್ಪಾಜಿಯವರ ಆಶೀರ್ವಚನ ನಮಗೆಲ್ಲರಿಗೂ ಕೂಡ ಸಿಹಿ ಮಾಡಲಿ ಅಂತ ನಾನು ಅವರಲ್ಲಿ 1-2 ಮಾತು ವಿನಂತಿ ಕೇಳ್ಕೊತಾ ಇದ್ದೆ. ಓಂ ನಮ ಪಂಚಜಗದ್ಗುರುಭ್ಯ ಪಂಚಾಶವದನೋದ್ಭೂತಾನ್ ಪಂಚತತ್ವಾದಿನಾಯಕಾನ್ ಪಂಚಬ್ರಹ್ಮಮಯಾನೋಮಿ ಪಂಚಾಚಾರ್ಯನ್ ಜಗದ್ಗುರು ವಿಶ್ವೇಶಲಿಂಗ ಸಂಭೂತಂ ವಿಶ್ವವಿದ್ಯಾವಿಬೋಧಕಂ ವಿಶ್ವವಂದಂ ಸದಾ ವಂದೇ ವಿಶ್ವಾರಾಧ್ಯಂ ಜಗದ್ಗುರು. ಕಾಶಿಜ್ಞಾನ ಸಿಂಹಾಸನದ ಸನಾತನವಾದ ಜಗದ್ಗುರು ಪರಂಪರೆಗೆ ಅನಂತ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಶ್ರೀಮದ್ ಜ್ಞಾನ ಸಿಂಹಾಸನದೀಶ್ವರ ಶ್ರೀ 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 1008 ಜ್ಯೇಷ್ಠ ಜಗದ್ಗುರು ಡಾಕ್ಟರ್ ಚಂದ್ರಶೇಖರ್ ಶಿವಾಚಾರ್ಯ ಭಗವತ್ಪಾದಂಗಳವರ ದಿವ್ಯ ಚರಣ ಕಮಲಗಳಲ್ಲಿ ಅನಂತ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಇವತ್ತು ವಿಜಯಪುರ ಈ ಮಹಾನಗರದಲ್ಲಿ ಯಾವ ಪಡಗನೂರವರ ಪರಿವಾರದ ವಿವಾಹ ಮಹೋತ್ಸವಕ್ಕೆ ಜಗದ್ಗುರುಳವರು ಬರಬೇಕಾಗಿತ್ತು. ಈಗ ತಾನೇ ಶಾಸ್ತ್ರಿಗಳು ಹೇಳಿದ ಪ್ರಕಾರ ಅಡಿಯಡಚಣೆ ಇರೋದರಿಂದ ಬರೋಕ್ಕಾಗಿದ್ದಿಲ್ಲ. ಯೋಗವಾಗಿ ಈ ಕಡೆ ಬಂದಾಗ ಅವಶ್ಯವಾಗಿ ಮನೆಗೆ ಬಂದು ಹೋಗ್ತೀವಿ ಅಂತ ಹೇಳಿದ್ವಿ. ಆ ಒಂದು ಕಾರಣದಿಂದ ಇವತ್ತು ಒಂದು ಸಮಯ ಕೊಟ್ಟು ಇಲ್ಲಿ ಜಗದ್ಗುರುಳ ಒಂದು ಆಗಮನ ಆಗಿದೆ. ಅದರ ಜೊತೆಯಲ್ಲಿ ಒಂದು ಅಚಾನಕ್ಕಾಗಿ ನಾವಂದ್ವಿ ಯಾವಾಗ ಇದು ಮಂಟಪ ನೋಡಿ ನಾವಂದು ಮದುವೆ 6ನೇ ತಾರೀಕಿತ್ತು, ನಿನ್ನೆ ಮದುವೆ ಆದಮ್ಮ ಕಾಣಿಸ್ತಾ ಇದ್ದಲ್ಲ ಅಂತೇಳಿ ಆ ಥರ ಎಲ್ಲ ಸಜಾವಟ್ಟು ಅಥವಾ ಎಲ್ಲ ಡೆಕೋರೇಷನ್ ನೋಡಿದರೆ ಆ ಥರ ಅನ್ನಿಸ್ತಾ ಇದೆ. ಆದರೂ ಸಹ ತಮ್ಮ ಒಂದು ಜಗದ್ಗುರುಳ ಮೇಲೆ ಭಕ್ತಿ, ಯಾವ ಪೀಠದ ಮೇಲೆ ಭಕ್ತಿ ಇಟ್ಟು ತಮ್ಮ ಪಡಗನೂರು ಪರಿವಾರದವರು ಆನಂದ್ ಪಡಗನೂರವರು ಮತ್ತು ನವ ದಂಪತಿಗಳು ಯಾವ ಪ್ರವೀಣ್ ಮತ್ತು ರಾಜೇಶ್ವರಿ ಅವರ ಒಂದು ವಿವಾಹ ಕಾರ್ಯಕ್ರಮ ಎಲ್ಲ ತಮ್ಮ ಒಂದು ಅಂದಿನ ದಿನ ಬರಬೇಕಾಗಿತ್ತು. ಆದರೆ ಇವತ್ತು ಬಂದು ಅವರಿಗೆ ಆಶೀರ್ವಾದ ಮಾಡ್ತಾ ಇದ್ದೀವಿ. ಈ ವ್ಯಾಸಪೀಠದಲ್ಲಿ ತಮ್ಮ ಯಾವ ಚಿದಾನಂದ ಅಣಜಿಗೆ ಶಾಸ್ತ್ರಿಜಿಯವರು ಸಹ ಜಗದ್ಗುರು ಬರಬೇಕಾದ್ರೆ ಮುಖ್ಯ ಕಾರಣಭೂತರಾಗಿ ಅವ್ರನ್ನ ಜಗದ್ಗುರುನ ಬರಮಾಡಿಕೊಂಡು ಇಲ್ಲಿ ತಮ್ಮೆಲ್ಲರಿಗೆ ದರ್ಶನ ಆಶೀರ್ವಾದವನ್ನು ನಿಯೋಜನೆ ಮಾಡ್ತಾ ಇದ್ದಾರೆ. ಆ ಎಲ್ಲ ಈ ಒಂದು ವಿವಾಹ ಮಹೋತ್ಸವದ ಒಂದು ಬಂಧನದಲ್ಲಿ, ಮಾಂಗಲ್ಯ ಎಂಬ ಬಂಧನದಲ್ಲಿ ಇವತ್ತು 2 ಪರಿವಾರ, 2 ಊರು. ಯಾಕಂದರೆ ಮದುವೆ ಅಂದರೆ ಕೇವಲ 2 ಜೋಡಿಗಳ ಮಿಲನ ಅಲ್ಲ, ಅದು 2 ಒಂದು ಕುಟುಂಬಗಳ ಮಿಲನ ಮೊದಲು. ಆನಂತರದಲ್ಲಿ ಅಲ್ಲಿ ಊರಿನ ಎಲ್ಲ ಬಾಂಧವರು, ಯಾಕಂದರೆ ಮದುವೆಗೆ ನಾವು ಎಲ್ಲರನ್ನ ಬಂಧು ಬಾಂಧವರನ್ನು ಮದುವೆಗೆ ಕರೆಯುವುದು ನಮ್ಮ ಒಂದು ಭಾರತೀಯ ಸಂಪ್ರದಾಯದಲ್ಲಿ ಅದು ಮೊದಲಿಂದನೂ ನಡ್ಕೊಂಡು ಬಂದಿದೆ. ಯಾಕಂದರೆ ಒಳ್ಳೆಯದಕ್ಕೂ ಕೆಟ್ಟದಕ್ಕೂ ಎಲ್ಲ ಸಮಾಜ ಅಲ್ಲಿ ಮುಖ್ಯವಾದ ಒಂದು ಕಾರ್ಯವನ್ನು ನಿಭಾಯಿಸ್ತಾ ಇರ್ತದೆ. ಯಾಕಂದರೆ ಸಮಾಜದಲ್ಲಿ ಎಲ್ಲರ ಜೊತೆಯಲ್ಲಿ ನಾವು ಕೂಡ ಬದುಕಬೇಕಾಗ್ತದೆ. ಆ ಒಂದು ಇದರಲ್ಲಿ ಅವರ ಬೇರೆಯವರ ಒಂದು ಒಳ್ಳೆಯ ಕಾರ್ಯಕ್ಕೂ ಹೋಗ್ಬೇಕಾಗ್ತದೆ, ಏನಾದರೂ ಅಡೆಡಿಚನ್ ಬಂದರೆ ಆ ಕಾರ್ಯಕ್ಕೂ ಹೋಗ್ಬೇಕಾಗ್ತಾ ಇರ್ತದೆ. ಅದರ ಜೊತೆಗೆ ನಾವು ಇನ್ನೊಬ್ಬರಿಗೆ ಹೋದಾಗ ನಮಗೂ ಅವರು ಬರೋದುಂಟು. ಇದು ಯಾಕಂದರೆ ಇದು ಲೌಕಿಕ ಒಂದು ವ್ಯವಹಾರ ಅಂತ ನಾವು ಅನ್ಬೋದು. ಆ ಒಂದು ಇದರಲ್ಲಿ ಇವತ್ತು ಪಡ್ನೂರ್ಕರ್ ಪರಿವಾರ ಭಾಳ ದೊಡ್ಡದಾಗಿ ಮದುವೆಯ ನಿಯೋಜನೆ ಮಾಡಿದೆ, ನಿಮ್ಮೆಲ್ಲರಿಗೂ ಗೊತ್ತಿದೆ. ಈಗ ಸ್ವಲ್ಪದಾಗಿ ಅಚಾನಕ್ಕಾಗಿ ನಿನ್ನೆ ರಾತ್ರಿ ಹೇಳೋದ್ರಿಂದ ಅವರ ಏನು ಸಂಪರ್ಕದಲ್ಲಿ ದಿನನಿತ್ಯದ ಸಂಪರ್ಕದಲ್ಲಿ ಇರ್ತಾರೆ, ಅವರು ಎಷ್ಟೇ ಬರಮಾಡಿಕೊಂಡಿರ್ಬೋದು ಅಂತ ನಮಗನಿಸ್ತದೆ. ಆ ಒಂದು ಇದರಲ್ಲಿ ಇವತ್ತು ಇಲ್ಲೇ ಅದು ನೀನು ಯಾಕಂದ್ರೆ ಮನಗಳಿಗೆ ಇಟ್ನಳ್ಳಿ ಇಲ್ಲೇ ಬರ್ತಾವೆ. ಆ ಒಂದು ಇಟ್ನಳ್ಳಿಯ ಅಲ್ಲಿ ಮರಿ
ಅಲ್ಲಿ ಮಲ್ಗಾರಿ ಅಚ್ಚಾ ಇಟ್ನಳ್ಳಿಯ ಒಂದು ಮಾಲ್ಗಾರ್ ಪರಿವಾರ. ಯಾಕಂದ್ರೆ ಇಟ್ನಳ್ಳಿ ಅಂತೂ ಭಾಳ ಸರಿ ನಾವು ಆ ರೂಟಲ್ಲಿ ಹೋಗುವಾಗ ಬರುವಾಗ ಆ ಊರ ಮೇಲೆ ಹೋಗಿದ್ದೀವಿ. ಆದರೆ ನಮಗೆ ಈಗ ಈ ಒಂದು ಪಟ್ನೂರ್ಕರ್ ಪರಿವಾರದ ಒಂದು ಪಡಗಾನೂರದ ಒಂದು ಪರಿವಾರದ ಜೊತೆ ಬಾಂಧವ್ಯ ಏನು ಗುರು ಶಿಷ್ಯ ನಾಥ ಈ ಒಂದು ಬರೋದ್ರಿಂದ ಇವಾಗ ಯಾವಾಗಾದ್ರೂ ಅವಕಾಶಕ್ಕೆ ಆ ಕಡೆ ನಾವು ಬರ್ತೀವಂತ ಅವ್ರಿಗೆ ತವ್ರ ಮನೆಗೂ ಕೂಡ ಅಲ್ಲಿ, ಯಾಕಂದ್ರೆ ತವ್ರ ಮನೆ ಆನಂದ ತಗೊಂಡು ಆಕೆ ಆನಂದ ಇರ್ತಾಳೆ. ಯಾಕಂದ್ರೆ ಯಾವುದೇ ಹೆಣ್ಮಕ್ಳಿಗೆ ನೀವು ಎಷ್ಟೇ ಬಂಗಾರ ಹಾಕ್ಲಿ ಏನು ಹಾಕ್ಲಿ ತವ್ರ ಮನೆ ಅಂದ್ರೆ ಏನಂತೀರಿ ನೀವು? ಯಾಕಂದ್ರೆ ಈ ಕಡೆ ಕೇಳ್ಬೇಕಾತ ಆಕೆ ಈಗ ಬಂದಾಳಕ್ಕೆ ಗೊತ್ತಿಲ್ಲ. ತವ್ರ ಮನೆ ಅಂದ್ರೆ ವಯಸ್ಸಾದರೂ ಕೂಡ ತವ್ರ ಮನೆ ಎಂಬ ಹೆಸರು ಬಂದಾಗ ಎಲ್ಲರಿಗೆ ಆನಂದನೇ ಬೇರೆ ಆಗ್ತಿರ್ತದೆ. ಆ ಒಂದು ಆನಂದ ಆಕೆ ತವ್ರ ಮನೆಯಿಂದಾಗ ಯಾವ ತರ ಮುಖದಲ್ಲಿ ಆನಂದ ಬರ್ತದಲ್ಲ, ಆ ಆನಂದ ಪ್ರಶಾಂತ್ ಅವರು ಉಳಿಸ್ಕೊಂಡು ಹೋಗ್ಬೇಕಾಗ್ತದೆ. ಪ್ರವೀಣ್ ಅವರು ಅವರ ಒಂದು ಇದರಲ್ಲಿ, ಯಾಕಂದ್ರೆ ಅವರು ಆ ಒಂದು ಅಂದ್ರೆ ಹುಟ್ಟಿದ ಮನೆಯಲ್ಲಿ ಯಾವ ತರ ಸ್ವಾತಂತ್ರ್ಯ ಆಕಿ ಜೀವನ ಮಾಡಿರ್ತಾಳು, ಗಂಡನ ಮನೆಯಲ್ಲಿ ಆ ತರ ಸ್ವಾತಂತ್ರ್ಯ ಇದೇ ಇರ್ಬೋದು. ಕೆಲವೊಂದ್ ಕಡೆ ಸಿಗ್ತದಿಲ್ಲನೆಲ್ಲ, ಕೆಲವೊಂದ್ ಕಡೆ ಏನೋ ಒಂದು ಅಡಿಚಣದಿಂದ ಸ್ವಲ್ಪ ಇದಾಗ್ತಾ ಇರ್ತವೆ. ಆದ್ರೆ ನಾವಿಲ್ಲಿ ಹೇಳೋದು, ಯಾವ ಹೆಣ್ಣು ನಿಮ್ಮನ್ನ ನಂಬಿ ಬಂದಿರ್ತದೆ ಆಕೆಯ ಎಲ್ಲ ಏನು ಆಗು ಹೋಗುಗಳನ್ನ ನೀನೇ ನೋಡ್ಕೋಬೇಕಾಗ್ತದ. ಆಕೆ ಏನಾದ್ರೂ ಹೇಳ್ಬೇಕಾದ್ರೆ ನಿಮ್ಮ ಮುಂದೆನೇ ಹೇಳ್ತಾ ಇರ್ತಾಳೆ. ಆದ್ರೆ ಇಲ್ಲಿ ಅತ್ತಿ ಮತ್ತು ಸೊಸೆ ಇಲ್ಲಿ ಯಾವ ತಂದೆಯದೊಂದು ತಾಯಿಯ ಸಂಬಂಧ ಇಲ್ಲಿ ಇರ್ಬೇಕಾಗ್ತದೆ. ಯಾಕಂದ್ರೆ ಸೊಸೆ ಆದ ಕಡೆ ಆಕೆ ನಿನ್ನ ಅಡದ ತಾಯಿಯನ್ನ ನೀನು ಅಲ್ಲಿ ಬಿಟ್ಟು ಇಲ್ಲಿ ಮೆಟ್ಟಿದ ಮನೆಗೆ ಬಂದಿರ್ತೇವ. ಅಲ್ಲಿ ಏನು ಅತ್ತಿ ಇರ್ತಾಳ, ಆಕೆ ಅತ್ತಿ ಅಂತ ತಿಳ್ಕೊಳ್ಳಾರ್ದೆ ಇದಕ್ಕೆ ನನ್ನ ತಾಯಿ ಅದಳ, ನನ್ನ ಜನ್ಮ ಕೊಟ್ಟ ತಾಯಿಗಿಂತ ಒಂದಿಷ್ಟು ಮೇಲಂತ ನಾವು ತಿಳ್ಕೊಂಡಾಗ ಮಾತ್ರ ಅಲ್ಲಿ ಬಾಂಧವ್ಯ ಏನು ಮನೆತನದಲ್ಲಿ ಒಳ್ಳೆಯ ಒಂದು ಸುಖ ಸಂಸಾರ ನಡೀಲಿಕ್ಕೆ ಸಾಧ್ಯ ಆಗ್ತದೆ. ಆ ಒಂದು ಅತ್ತೆಯರು ಸಹ ಇದು ಭಿನ್ನಲ್ಲ ಭೇದಲ್ಲ ತನ್ನಂಗ ತನ್ನ ಮಗಳಂಗ ತಿಳಿದು ನಡೆದರೆ ಕಣ್ಣ ಮುಂದಾದ ಕೈಲಾಸ ಅಂತ ಹೇಳಿದರೆ, ಅದಕ್ಕೆ ಕೈಲಾಸ ಅಂತೇಳಿ ಅಲ್ಲಿ ಹುಡ್ಕೊಳ್ಳೋದು ಬೇಕಾಗಿಲ್ಲ. ಏನು ಸ್ವರ್ಗ ಅಂತೇಳಿ ಅಲ್ಲಿ ಇಲ್ಲಿ ಹುಡ್ಕೊಳ್ಳೋದು ಬೇಕಾಗಿಲ್ಲ. ಮನೆಯೇ ಸ್ವರ್ಗ ಮಾಡ್ಬೇಕು. ನಾವು ಮನೆಯ ಸ್ವರ್ಗ ಮಾಡ್ಬೇಕಂದ್ರೆ ಬಂದಂತ ಸೊಸಿ ಇದು ಹೊರಗಿಂದಲ್ಲ, ಇದು ನನ್ನದ, ನನ್ನ ಒಂದು ವಂಶವನ್ನ ಬೆಳಗ್ಲಕ್ಕೆ ಬಂದಾಳ, ನನ್ನ ವಂಶದ ಕುಡಿಯನ್ನ ಬೆಳಗ್ಲಕ್ಕೆ ಬಂದಾಳ ಅಂದ್ರೆ ಇದು ನನ್ನ ಮಗಳಕ್ಕಿಂತ ಒಂದಿಷ್ಟು ಹೆಚ್ಚಂತ ನಾವು ತಿಳ್ಕೊಂಡಾಗ, ಮಗಳು ಒಂದೆಳೆ ಎಲ್ಲಿಯಾದ್ರೂ ಏನು ಅಡಿಯಡಚಣೆ ಮಾಡಿದಾಗ ಅಥವಾ ಏನಾದ್ರೂ ತಪ್ಪಾದಾಗ ಹೆಂಗ ನಾವು ಅದನ್ನ ಹೊಟ್ಟೆಯಲ್ಲಿ ಹಾಕೊಂಡು ಹೋಗ್ತೀವಿ. ಯಾಕಂದ್ರೆ ಅದು ಹೊಟ್ಟೆಯಲ್ಲಿ ಹುಟ್ಟು ಮಗಳಂತ ತಿಳ್ಕೊಂತೀವಿ ನಾವು. ಅದನ್ನ ತಾನು ತಿಳ್ಕೊಂಡು ಹೆಂಗ್ ಹೊಟ್ಟೆಗೆ ಹಾಕೊಂಡು ಹೋಗ್ತೀವೋ ಹಾಗೆ ಸೊಸೆಯಾದಕ್ಕೆ ಕೂಡ ಆ ಮಗಳಕ್ಕಿಂತ ಒಂದಿಷ್ಟು ಹೆಚ್ಚು ತಿಳ್ಕೊಂಡು ಆ ಮಗಳ ಒಂದು ಸ್ಥಾನವನ್ನ ಸೊಸೆಗೂ ನಾವು ಕೊಟ್ಟು ಆಕೆಯಲ್ಲಿ, ಯಾಕಂದ್ರೆ ತಿಳಿದು ಯಾರು ತಪ್ಪು ಮಾಡ್ತಾ ಇರಲಿಲ್ಲ, ತಿಳಿಯಾರ್ದು ಏನಾದ್ರೂ ತಪ್ಪಾದಾಗ ಅವನ್ನ ಮನಸ್ಕೊಳ್ಳುವಂಥದ್ದು ಅದೇ ಅತ್ತಿಯ ಒಂದು ಗುಣ ಇರ್ತದೆ. ಆ ಒಂದು ಮನಸ್ಕೊಂಡು ಹೋದಾಗ ಆಕೆ ಅತ್ತಿ ಒಂದು ಉನ್ನತ ಸ್ಥಾನದಲ್ಲಿ ಇರ್ಲಿಕ್ಕೆ ಸಾಧ್ಯ ಆಗ್ತದೆ. ಯಾಕಂದ್ರೆ ಇದು ಬಾಂಧತ್ವ, ಇದು ನಮ್ಮ ಭಾರತೀಯ ಪರಂಪರೆಯಲ್ಲಿ ಪುರಾತನ ಕಾಲದಿಂದ ಈಗಿಂದಲೇ ಅದು ಯಾವಾಗ ಸೃಷ್ಟಿ ಆರಂಭ ಆಗ್ಯದ ಅಲ್ಲಿಂದ ಬಂದದ್ದದ. ಎಲ್ಲೋ, ಯಾಕಂದ್ರೆ ಎಲ್ಲೋ ಹುಟ್ಟುತ್ತಾರೆ ಎಲ್ಲೋ ಬೆಳಿತೀವಿ ನಾವು, ಎಲ್ಲೋ ಮತ್ತ ಈ ಒಂದು ವಿವಾಹ ಎಂಬ ಬಾಂಧನದಲ್ಲಿ ಬಂಧತ್ವವನ್ನು ಬೆಳೆಸಿ ಮುಂದೆ ಇನ್ನೊಂದು ಮನೆಗೆ ಬಂದು, ಅಂದ್ರೆ ಹುಟ್ಟಿದ ಮನೆಯನ್ನು ಬಿಟ್ಟು ಮೆಟ್ಟಿದ ಮನೆಗೆ ಬಂದು ಇದೇ ನನ್ನ ಮನೆ ಅಂತ ತಿಳ್ಕೊಂಡು ಎಲ್ಲಾ ಬಾಂಧತ್ವವನ್ನು ಕಳ್ಕೊಂಡು ಆ ಒಂದು ಹೆಣ್ಣು ನಡಿಬೇಕಾಗ್ತದೆ. ಈ ಬಂಧನದಲ್ಲಿ ಯಾಕಂದ್ರೆ ಅನೇಕ ಕಷ್ಟಗಳು ಬರ್ತಾ ಇರ್ತವೆ. ಆ ಕಷ್ಟದಲ್ಲಿ ಸುಖವನ್ನು ನೋಡುತ್ತೆ. ಯಾಕಂದ್ರೆ ಯಾವ ಒಂದು ಕಷ್ಟ ಯಾರಿಗಿಲ್ಲ, ಎಲ್ಲಾ ಮನೆಗಳಲ್ಲಿ ಕಷ್ಟ, ಎಲ್ಲಾ ಮನೆಗಳಲ್ಲಿ ಸ್ವಲ್ಪ ಸ್ವಲ್ಪ ಜಗಳ ಇರ್ತಾವ. ಅದು ಕಡ್ಡಿಗೆ ಗುಡ್ಡ ಮಾಡಿದಾಗ ಮಾತ್ರ ದೊಡ್ಡದಾಗಿ ಕುಂದಿರ್ತದೆ. ಆ ಒಂದು ಕಡ್ಡಿನ ಅಲ್ಲೇ ಮುರಿದಿಟ್ಟು ಅದಕ್ಕೆ ವ್ಯವಸ್ಥಿತವಾಗಿ ಮಾಡ್ಕೊಂಡ್ರೆ ಯಾವ ಮನೆಯೂ ಕೂಡ ಜಗಳ ಇದ್ರೂ ಕೂಡ ಅದು ಕಾಣ್ಲಾರ್ದಂಗೆ ಹೋಗ್ತಾ ಇರ್ತವೆ. ಅದನ್ನ ತಾವು ತಿಳ್ತಾ ಇಲ್ಲ. ಯಾಕಂದ್ರೆ ಎಲ್ಲ ಅನೇಕ ಇಲ್ಲಿ ಹಿರಿಯ ತಾಯಂದಿರು ಇಲ್ಲಿ ಕುಳಿತಿದ್ದಾರೆ. ಯಾಕಂದ್ರೆ ಅವರ ಅನುಭವದ ಮುಂದೆ ನಮ್ಮ ಮಾತುಗಳು ಏನಿಲ್ಲ. ಆ ಒಂದು ಅವರ ಅನುಭವಸ್ಥೆ, ಯಾಕಂದ್ರೆ ಅನುಭವದ ಮಾತು ವೇದಕ್ಕಿಂತ ದೊಡ್ಡದಂತ ಹೇಳ್ತಾರೆ. ವೇದ ವಾಕ್ಯಕ್ಕಿಂತ ಅದು ಏನಂದ್ರೆ ಕಠೋರವಾದದ್ದು ಅಂತ. ಯಾಕಂದ್ರೆ ಅನುಭವ ವೇದ ವಾಕ್ಯಗಳಲ್ಲಿ ಸುಮ್ಮನೆ ಹೇಳಿರ್ತಾರೆ, ಆದ್ರೆ ಈ ಒಂದು ಅನುಭವದ ಏನು ವಚನಗಳಿರ್ತಾವಲ್ಲ ಅದು ವೇದ ವಾಕ್ಯಕ್ಕಿಂತ ದೊಡ್ಡದಂತ ತಿಳ್ಕೊಂಡು ತಾವು ನಡ್ಕೊಂಡು ಹೋಗ್ಬೇಕಾಗ್ತದೆ. ಯಾವ ಆನಂದ್ ಅವರು ಕೂಡ ಶ್ರೀಶೈಲದ, ಯಾಕಂದ್ರೆ ಇದು ಅವರ ಮನೆ ದೇವರು ಯಾವ್ದು ನಾವು ಕೇಳಿದ್ರೆ ಶ್ರೀಶೈಲ ಮಲ್ಲಿಕಾರ್ಜುನ್ ಅಂತ ಹೇಳಿದ್ರು. ಆ ಒಂದು ಶ್ರೀಶೈಲ ಮಲ್ಲಿಕಾರ್ಜುನ್ ನಮ್ಮ ಹೆಸರಲ್ಲೂ ಮಲ್ಲಿಕಾರ್ಜುನ ಹೇಳೋದ್ರಿಂದ ಅದು ಯೋಗ ಮತ್ತು ಪೂರ್ವಾಶ್ರಮದ ನಮ್ಮ ಮಠವು ಕೂಡ ಯಾವ ಶ್ರೀಶೈಲದ ಶಾಖಾ ಮಠ ಇರೋದ್ರಿಂದ ಅದು ಬಾಂಧತ್ವ ಹೀಗೆ ಬೆಳಿಲಿ. ಯಾವ ಶ್ರೀಶೈಲ ಜಗತ್ತನ್ನು ಯಾಕಂದ್ರೆ ಮನೆದೇವರು ಶ್ರೀಶೈಲ ಮಲ್ಲಿಕಾರ್ಜುನ ಇರೋದ್ರಿಂದ ಶ್ರೀಶೈಲ ಸನ್ನಿದೇವರನ್ನು ಸಹ ಬರಮಾಡಿಕೊಳ್ಬೇಕು. ಬೇರೆ ಒಂದು ಅವರು ಅನೇಕ ಕಾರ್ಯಕ್ರಮ ನಮ್ಮಲ್ಲಿ ಇದರಲ್ಲಿ ಅಲ್ಲಿ ಮುಗಿಸ್ಕೊಂಡು, ಯಾಕಂದ್ರೆ ಬಹಳ ಕಾರ್ಯಕ್ರಮಗಳು ಈಗ ಮದುವೆ ಸಮಾರಂಭ ಕೂಡ ಅನೇಕ ಕಡೆ ಇದಾವೆ. ಯಾರು ಸುಮಾರು 3-4 ತಿಂಗಳು ಮೊದಲೇ ಅಂದ್ರೆ ಎಲ್ಲಿ ನೀವು ಕಾರ್ಯಕ್ರಮ ಬುಕ್ ಮಾಡ್ತಾರಲ್ಲ ಅವಾಗ ಬುಕ್ ಮಾಡಿದ್ರೆ ಸಿಗೋದ್ ಕಷ್ಟ. ಜಗದೊಳಗೆ ಶಿವಾಚಾರ್ಯ ಸಿಗ್ತಾ, ಇಲ್ಲಿ ಜಗದೊಳಗೆ ಸಿಗೋದಂತೂ ಬಹಳ ದೂರ ಉಳಿತು.
ಆ ಒಂದು ಇದರಲ್ಲಿ ಯೋಗ ನಾವು ಅನುಕೂಲ ಮಾಡ್ಕೊಂಡು ಯಾವಾಗ ಪತ್ರಿಕೆ ಹಾಕೊಂಡು ಪುನಃ ಇದು ಹಾಕೊಂಡು ಬಂದ್ಬಿಟ್ಟಿರಿ. ನಾವೊಂದು ತಾರೀಕು ಕೊಟ್ಟಿದ್ರೆ ನಾವು ಅಡ್ಜಸ್ಟ್ ಮಾಡಿ ಕೊಡ್ತಿದೀವಿ, ಒಂದ್ 2-3 ತಾರೀಕು ಆದ್ರೆ ನೀವು ಮೊದಲೇ ಹಾಕೊಂಡು ಬಂದ್ಬಿಟ್ರಿ. ಆದ್ರೆ ನಿಮ್ ಮದುವೆ ಆಗಿ ಪರವಾಗಿಲ್ಲ, ನಾವು ಯಾವಾಗಾದ್ರೆ ಇಲ್ಲಿ ಬಂದಾಗ ಆ ಕಡೆ ಬಂದಾಗ ಬರ್ತೀವಿ ಅಂತೇಳಿ. ಯಾಕಂದ್ರೆ ಆ ಸಮಯದಲ್ಲಿ ಉಜ್ಜಯಿನಿಯಲ್ಲಿ, ಮಧ್ಯಪ್ರದೇಶ ಉಜ್ಜಯಿನಿಯಲ್ಲಿ ಆ ಕಡೆ ಕಾರ್ಯಕ್ರಮ ಇದ್ದವು. ನಮ್ಮ ಅಲ್ಲಿ ಎಲ್ಲ ಮುಗಿಸ್ಕೊಂಡು 6ನೇ ತಾರೀಕಿಗೆ ಇಲ್ಲಿ ಸಾಯಂಕಾಲ ತನಕ ಬರ್ತೀವಿ. ನಿಮ್ಗೆ ಅನುಕೂಲ ಆಗಲ್ಲ, ಒಂದು ಗುರುವಿನ ಮೇಲೆ ಭಕ್ತಿ ಶ್ರದ್ಧೆಯನ್ನಿಟ್ಟು ಇದೇ ತರನಾಗಿ ಪೀಠದ ಒಂದು ಸೇವೆಗಳನ್ನ ಮಾಡ್ತಾ ಬರ್ರಿ. ಅದ್ರ ಜೊತೆಗೆ ಶ್ರೀಶೈಲ ಮಲ್ಲಿಕಾರ್ಜುನ ತಮ್ಮ ಮನೆದೇವರು ಇರೋದ್ರಿಂದ ಮಲ್ಲಿಕಾರ್ಜುನನ ಸೇವೆನೂ ಕೂಡ, ಅಂದ್ರೆ ಶ್ರೀಶೈಲದ ಅಲ್ಲಿ ಹೋಗಿ ಅಲ್ಲಿಯೂ ಕೂಡ ಸೇವೆ ಸಲ್ಲಿಸ್ರಿ. ತಮ್ಮ ಪೀಠ ಅಲ್ಲಿ ಅದಕ್ಕೆ ಮನೆಯಲ್ಲಿ ಅವಶ್ಯವಾಗಿ ಈ ಒಂದು ಇದರಲ್ಲಿ ತಮ್ಮ ಮನೆಯಲ್ಲಿ ಸನ್ನಿಧಿಯವರ ಪ್ರಸಾದ ಇತ್ಯಾದಿ ಆದ ನಂತರ ಅವ್ರಿಗೆ ಗೊತ್ತಾಗ್ತದಕ್ಕೆ ಇಲ್ಲಿ ನಮ್ಮ ಶಿಷ್ಯ ಅಂದ್ರೆ ನಮ್ಮ ಶ್ರೀಶೈಲ ಮಲ್ಲಿಕಾರ್ಜುನ ಮನೆದೇವರಿದ್ದವರು ಇಲ್ಲಿ ಶಿಷ್ಯರದ್ರ ಅಂತ ಹೇಳಿ ಗೊತ್ತಾದಾಗ ಹಿಂಗೆ ಬಾಂಧುತ್ವ. ಯಾಕಂದ್ರೆ ಗುರುವನ್ನ ನಾವು ಹುಡ್ಕೊಂತ ಹೋಗ್ಬೇಕಾಗ್ತದೆ. ಮನೆ ಉಮ್ರಾಣ ಸಂಘ ಮತ್ತೆ ಮುರುಗೇಂದ್ರ ಸ್ವಾಮಿ ಅಂತ ಗೊತ್ತಾಯ್ತು ಬಿಡ್ರಿ. ಮುರುಗೇಂದ್ರ ಸ್ವಾಮಿಗೆ ಹೇಳಿದ್ರೆ ಆಯ್ತಂದ್ರೆ ಅವರು ಕೂಡ ಎಲ್ಲ ವ್ಯವಸ್ಥೆ ಮಾಡ್ತಾರೆ. ಯಾಕಂದ್ರೆ ಗುರು ಶಿಷ್ಯ ಆದವನು ಗುರುವಿನ ಕಡೆ ಹುಡ್ಕೊಂತ ಹೋಗ್ಬೇಕಾಗ್ತದೆ. ಈಗ ಹೆಂಗಾಗಿ ಬಿಟ್ಟಂದ್ರೆ ಗುರು ಎಕಡೆ ಇರ್ತಾನೆ, ಶಿಷ್ಯ ಎಕಡೆ ಇರ್ತಾನೆ, ಅವ್ರವ್ರ ಕೆಲಸ ನಡೆದಿರ್ತವೆ. ಯಾವಾಗ ಅಡಚಣೆ ಆದಾಗ ಅವಾಗ ಗುರು ನೋಡ್ಕೊಂತ ಅವಾಗ ಬರ್ತಾರೆ. ಅದಕ್ಕಿಂತ ಮೊದಲು ನಾವು ಅವಾಗ ಗುರುವಿನ ಸಂಪರ್ಕ ಇದ್ದಾಗ ಯಾವುದೇ ನಿಮಗೆ ಅಡಚಣೆ ಬರೋದಿಲ್ಲ. ಗುರುವಿನ ಆಶೀರ್ವಾದ ಸದೈವ ನಿಮ್ಮ ಪರಿವಾರದ ಮೇಲೆ ಸದೈವ ಇರಲಿ ಅಂತ ಹೇಳ್ತಾ ಎಲ್ಲ ಒಂದು ಪಂಚಪೀಠಗಳ ಒಂದು ತವರ ಮನೆ ಅಂತ ನಾವು ಹೇಳ್ಬೋದು. ಯಾಕಂದ್ರೆ ಇಲ್ಲಿ ಅನೇಕ ಮಠಾಧೀಶರ ಶಾಖಾ ಮಠಗಳು ಇಲ್ಲಿದ್ದಾವೆ, ಇಲ್ಲೇ ಆಗಿದೆ. ಆ ಒಂದು ಇದರಿಂದ ಯಾವ ವಿಜಯನಗರದಲ್ಲಿ ಅನೇಕ ಎಲ್ಲ ಶಿವಾಚಾರ್ಯ ಆಗಿರ್ಬೋದು, ಜಗದ್ಗುರುಗಳಾಗಿರ್ಬೋದು ಅವಾಗ ಆಗಮನ ಆಗ್ತಾ ಇರ್ತದೆ. ತಮ್ಮೆಲ್ಲರಿಗೆ ದರ್ಶನಾಸ್ತ್ರ ಸಿಗ್ತಾ ಇರ್ತದೆ ಅಂತ ಹೇಳ್ತಾ ಹೆಚ್ಚಿನ ಸಮಯವನ್ನು ತಗೊಳ್ಳಾರ್ದು. ಯಾಕಂದ್ರೆ ಇವಾಗ ಸೊಲ್ಲಾಪುರಕ್ಕೆ ಅಲ್ಲಿ ಹೋಗೋದು, ಅಲ್ಲಿ ಇನ್ನೊಂದು ಕಾರ್ಯಕ್ರಮ ಇದೆ. ಆದ್ರಕ್ಕೆ ನಮಗೆ ಇಷ್ಟೆಲ್ಲ ಮಾಡಿದ್ರೆ ನಮಗೆ ಗೊತ್ತಿದ್ದಿಲ್ಲ. ನಾವೊಂದು 10 ನಿಮಿಷ ಆದ್ರೆ ಮನೆಯಲ್ಲಿ ಪೂಜೆ ಮಾಡ್ಕೊಂಡು ಹೋದ್ರೆ ಅಂತ ನಮ್ದು ವಿಚಾರ ಇತ್ತು. ಆದ್ರೂ ಕೂಡ ಏನು ವ್ಯವಸ್ಥೆ ಮಾಡಿದರೆ ಬಹಳ ಆನಂದ ಅನಿಸ್ತು. ನಿಮ್ಮೆಲ್ಲರಿಗೆ ಭೇಟಿ ಆಗುವಂತ ಒಂದು ನಿಮ್ಮೆಲ್ಲರನ್ನ ನೋಡಿ ನಮ್ದ ಮನದಾಳದ ಒಂದು ಆಶೀರ್ವಚನವನ್ನ ಹೇಳುವಂತ ಒಂದು ಅವಕಾಶ ಪಣ್ಣೂರ್ಕರ ಬಳಗ ಮಾಡಿಕೊಟ್ಟಿದೆ ಅಂತ ಹೇಳ್ತಾ ಆ ಎಲ್ಲಾ ಬಳಗಕ್ಕೂ ಎಲ್ಲಾ ಒಂದು ಪರಿವಾರಕ್ಕೂ ಜಗದಾದಿ ಜಗದ್ಗುರು ಪಂಚಾಚಾರ್ಯರ, ಜಗದ್ಗುರು ವಿಶ್ವರಾಧ್ಯರ, ಜಗದ್ಗುರು ಪಂಡಿತಾರಾಧ್ಯರ ಆಶೀರ್ವಾದ ಸದೈವಿದೆ. ಈ ಒಂದು ನವ ಜೋಡಿಗಳು ಸಹ ಅವರ ಮುಂದಿನ ಆದರ್ಶ ಒಂದು ದಾಂಪತ್ಯ ಜೀವನ ಸುಗಮವಾಗಿ ಸಾಗಲಿ ಅಂತೇಳಿ ನಾವಾದರೂ ಕೂಡ ಆಶೆಯನ್ನು ವ್ಯಕ್ತಪಡಿಸ್ತಾ ಅವರಿಗೆ ಉನ್ನತ ಒಂದು ಒಳ್ಳೆಯ ಸಂತಾನ ಆಗಲಿ. ಯಾಕಂದ್ರೆ ದೇಶಾಭಿಮಾನಿ, ಗುರು ಅಭಿಮಾನ, ಈ ಒಂದು ಪರಿವಾರದ ಎಲ್ಲ ಒಂದು ಅಭಿಮಾನ ಇಟ್ಟು ಪರಿವಾರ ಹೆಂಗೆ ಕೆಲಸ ಮಾಡುತ್ತಾ ಬಂದಿದ್ದು ಅದಕ್ಕಿಂತ ಹೆಚ್ಚಿನ ಒಂದು ಕೆಲಸವನ್ನ ಅವರ ಒಂದು ಹೊಟ್ಟೆಯಲ್ಲಿ ಹುಟ್ಟಿದ ಮಗು ಮಾಡಲಿ ಅಂತೇಳಿ ನಾವಾದರೂ ಕೂಡ ಆಶೆಯನ್ನು ವ್ಯಕ್ತಪಡಿಸ್ತಾ ಅವರಿಗೆ ಒಳ್ಳೆಯ ಶುಭಕಾಮನೆಗಳನ್ನು ತಿಳಿಸ್ತಾ ನಮ್ಮ ಆಶೀರ್ವಚನ ಪೂರ್ಣಗೊಳಿಸಿದ ಶುಭ.